73 ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ 260 ಪೋಲಿಂಗ್ ಸ್ಟೇಷನ್ಗಳಲ್ಲಿ ನಮ್ಮಲ್ಲಿದ್ದಾವೆ. ಅದಕ್ಕೆ ತಕ್ಕಂತೆ ಏನಂತ ಹೇಳಿದರೆ PRO ಫಸ್ಟ್ ಪೋಲಿಂಗ್ ಆಫೀಸರ್, ಸೆಕೆಂಡ್ ಪೋಲಿಂಗ್ ಆಫೀಸರ್ ಮತ್ತು ಥರ್ಡ್ ಪೋಲಿಂಗ್ ಆಫೀಸರ್ ಇವರೆಲ್ಲ ಒಳಗೊಂಡಂತೆ ಮೈಕ್ರೋ ಅಬ್ಸರ್ವರ್ ಒಳಗೊಂಡಂತೆ ನಮ್ಮಲ್ಲಿ 1040 ಜನ ಆಫೀಸರ್ಸು ಈಗಾಗಲೇ ಎಲೆಕ್ಷನ್ಗೆ ಹೊರಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಿಸರ್ವ್ ಸಹಿತ ನಮ್ಮಲ್ಲಿ 200ಕ್ಕೂ ಹೆಚ್ಚು ಆಫೀಸರ್ಸ್ ರಿಸರ್ವಲ್ಲಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ನಮ್ಮ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಪ್ಲಸ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ರೂಮ್ ವೈಸ್ 19 ಸೆಕ್ಟರ್ ರೂಮ್ ವೈಸ್ ಏನಂತ ಹೇಳಿದ್ರೆ ನಾವು ಪ್ರತಿ ಮತಗಟ್ಟೆಗಳಿಗೆ ಏನೇನು ಬೇಕಾಗ್ತವೆ, ವೋಟಿಂಗ್ ಮಟೀರಿಯಲ್ಸ್ ಇರ್ಬೋದು, ಆಮೇಲೆ VVPAT ಇರ್ಬೋದು, CU ಇರ್ಬೋದು, BU ಇರ್ಬೋದು, ಎಲ್ಲವುಗಳನ್ನು ನಾವು ಆಯಾ ಮತಗಟ್ಟೆಗಳಿಗೆ ಯಾವ ಅಲಾಟ್ ಆಗಿದ್ದಾವೆ ಆ EVM ಮಷಿನ್ಗಳ ನಂಬರ್ಗಳಂತೆ ನಾವು ಜೋಡಿಸಿ ಈಗ ಇಟ್ಟಿದ್ದೀವಿ. ಎಲ್ಲ ಪೋಲಿಂಗ್ ಆಫೀಸರ್ಸು ತಮ್ಮ ತಮ್ಮ ಮತಗಟ್ಟೆಗಳ ಒಂದು ಡೀಟೇಲ್ಸನ್ನು ತೊಗೊತಾ ಇದ್ದಾರೆ. ಈಗ ಇಮಿಡಿಯೇಟಾಗಿ 12 ಗಂಟೆಗೆ ಇಲ್ಲಿಂದ ಡಿಸ್ಪ್ಯಾಚ್ ಆಗ್ತಾರೆ. ಸೊ ಸುಮಾರು 61 ಬಸ್ಗಳಲ್ಲಿ ಏನು ರೂಟ್ಗಳಿದ್ದಾವೆ, ರೂಟ್ ಪ್ರಕಾರ ತೆರಳಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದ್ದಂತೆ ಎಲ್ಲ ಚುನಾವಣಾ ನಿರತ ಸಿಬ್ಬಂದಿಗಳು ಇವತ್ತು ನಮ್ಮ ಮತಗಟ್ಟೆಗಳಲ್ಲಿ ವಾಸ್ತವ್ಯ ಮಾಡ್ತಾರೆ. ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಆಮೇಲೆ ನಾಳೆ ಬೆಳಗ್ಗೆ ಸರಿಯಾಗಿ 5:30ಕ್ಕೆ ಮಾಕ್ ಪೋಲ್ ಸ್ಟಾರ್ಟ್ ಆಗುತ್ತೆ. ಮಾಕ್ ಪೋಲ್ ಮುಗಿದ ನಂತರ ಸರಿಯಾಗಿ 7 ಗಂಟೆಗೆ ಆ್ಯಕ್ಚುಯಲ್ ಪೋಲ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎವ್ರಿ 2 ಅವರ್ಸ್ಗೆ ನಾವು ರಿಪೋರ್ಟನ್ನು ಮಾನ್ಯ ಭಾರತ ಚುನಾವಣಾ ಆಯೋಗಕ್ಕೆ ಕಳಿಸ್ತೀವಿ. ಅದಾದ ನಂತರ 6 ಗಂಟೆಗೆ ಕ್ಲೋಸರ್ ಆಫ್ ದ ಪೋಲ್. ಅಲ್ಲಿ ಆದ ನಂತರ ಏನಾದರೂ ಕ್ಯೂ ಅಲ್ಲಿ ಏನಾದರೂ ನಮ್ಮ ಮತದಾರ ಇದ್ದರೆ ಅವರಿಗೆಲ್ಲರಿಗೂ ಏನಂತ ಹೇಳಿದ್ರೆ ಸ್ಲಿಪ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ನಾವು ವೋಟಿಂಗ್ ಹಾಕಿಸ್ತೀವಿ. ಪ್ಲಸ್ ಏನು ಬಸ್ಗಳಿಗೆ ಯಾವ ಬಸ್ಗಳಲ್ಲಿ ತೆರಳಿದ್ದಾರೆ ಅದೇ ರೂಟ್ ವೈಸ್, ಯಾಕಂದರೆ ಎಲ್ಲ ಬಸ್ಗಳಲ್ಲಿ GPS ಅಳವಡಿಕೆ ಇದೆ, ಅದೇ ರೂಟ್ ವೈಸ್ ಎಲ್ಲ ಸಿಬ್ಬಂದಿಗಳು ಮತ್ತೆ ವಾಪಸ್ ಡಿಮಸ್ಟಿಂಗ್ ಕಾರ್ಯಕ್ಕೆ ಬರ್ತಾರೆ. ನಾಳೆ ಈಗಾಗಲೇ ಅತಿ ಸೂಕ್ಷ್ಮ ಮತಗಟ್ಟೆಗೆ ಸಂಬಂಧಪಟ್ಟಂತೆ ನಾವು 132 ಮತಗಟ್ಟೆಗಳಿಗೆ ಮೈಕ್ರೋ ಅಬ್ಸರ್ವರ್ಗಳನ್ನು ನೇಮಕ ಮಾಡ್ಕೊಂಡಿದ್ದೀವಿ. 132 ಮೈಕ್ರೋ ಅಬ್ಸರ್ವರು ಪ್ಲಸ್ ಎಲ್ಲ ಪೋಲಿಂಗ್ ಬೂತ್ಗಳಲ್ಲೂ ಸಹಿತ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಎಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳಿದ್ದಾವೆ ಅಲ್ಲಿ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಪ್ಲಸ್ ಇದು ನಮ್ಮ CFF ಫೋರ್ಸು ಸಹಿತ ನಾವು ನಿಯೋಜನೆ ಮಾಡ್ಕೊಂಡಿದ್ದೀವಿ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ 260 ಮತಗಟ್ಟೆಗಳಲ್ಲಿ 212 ಮತಗಟ್ಟೆಗಳಲ್ಲಿ ನಾವು ಶಾಮಿಯಾನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅಲಾಂಗ್ ವಿತ್ ವೇಟಿಂಗ್ ರೂಮ್ಗಳಿದ್ದಾವೆ. ನಾವು ಯಾರು ಅಂಗವಿಕಲರು ಅಥವಾ ಮತ್ತು ಮತದಾರರಿಗೆ ಏನಂತ ಹೇಳಿದರೆ ನಾವು ಎಲ್ಲ ಕಡೆ ಏನಂತ ಹೇಳಿದ್ರೆ ವೀಲ್ ಚೇರ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ಮತಗಟ್ಟೆಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಇದೆ. ನಮ್ಮೆಲ್ಲ ಸಿಬ್ಬಂದಿ ಟೀಮ್ ಇರ್ತದೆ. ಹೀಗಾಗಿ ಯಾರೇ ಮತದಾರ ಬಂದರೂ ಸಹಿತ ನಾವು ಹೋಗಿ ಅಲ್ಲಿ ವೋಟ್ ಮಾಡಿಸ್ತೀವಿ. ಪ್ಲಸ್ ವಯಸ್ಸಾದವರಿಗೆ ಪ್ರಿಫರೆನ್ಸ್ ಕೊಟ್ಟು ನಾವು ವೋಟ್ ಮಾಡಿಸ್ತೀವಿ. ಈಗಾಗಲೇ ಮಾನ್ಯ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ 100 ಮೀಟರ್ 200 ಮೀಟರ್ಗೆ ನಾವು ಮಾರ್ಕಿಂಗ್ ಮಾಡಿದ್ದೀವಿ. 100 ಮೀಟರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚುನಾವಣಾ ಪ್ರಚಾರದ ಸಾಮಗ್ರಿಗಳಾಗಲಿ ಅಥವಾ ಚುನಾವಣಾ ಪ್ರಚಾರಕ್ಕೋಸ್ಕರ ಯಾರೂ ಸಹಿತ ಒಳಗಡೆ ಇರ್ತಕ್ಕಂಥದ್ದಲ್ಲ. ಆಮೇಲೆ ಏನೇ ಪ್ರಚಾರ ಮಾಡ್ತಿದ್ರು ಸಹಿತ 200 ಮೀಟರ್ಗಳ ಆಚೆ, ಅಂದರೆ ಪ್ರಚಾರ ಅಲ್ಲ, ನಮ್ಮ ಏನು ಪೊಲಿಟಿಕಲ್ ಪಾರ್ಟಿಗಳಿಗೆ ನಾವು ಒಂದು ಟೆಂಟನ್ನು ಅಥವಾ ಒಂದು ಛತ್ರಿಯ ಮೂಲಕ ಅವರು ಅಲ್ಲಿ ಒಂದು ಟೇಬಲ್ 2 ಚೇರ್ಗಳನ್ನು ಹಾಕ್ಕೊಂಡು ಕೂತ್ಕೋಬೋದಾಗಿದೆ. ಅಷ್ಟಕ್ಕೆ ಮಾತ್ರ ವ್ಯವಸ್ಥೆ ಇದೆ. ಓಕೆ, ಥ್ಯಾಂಕ್ ಯು.